ನಮಸ್ಕಾರ. ಬ್ರಿಟನ್ ಭೂತದ ಕಡಿವಾಣಕ್ಕೆ ಟಫ್ ರೂಲ್ಸ್. ಹದ್ದಿನ ಕಣ್ಣು, ಬಿಗಿ ಭದ್ರತೆ. ರೂಲ್ಸ್ ಮೀರಿದ್ರೆ ಕಿಕ್ಕಿಳಿಸ್ತಾರೆ. ಪಬ್, ಬಾರ್, ಹೋಟೆಲ್ ಎಲ್ಲೆಲ್ಲಿ ಹೇಗಿರುತ್ತೆ ನಿಯಮ. ಪಾರ್ಟಿ ಮಾಡೋರು ಎಚ್ಚರ ಎಚ್ಚರ. ನೈಟ್ ಕರ್ಫ್ಯೂ ಇರಲ್ಲ ಅಂತ ರಿಲೀಫ್ ಆಗೋ ಹಾಗಿಲ್ಲ. ಸಿಲಿಕಾನ್ ಸಿಟಿಗೆ ಇದೆ ಪ್ರತ್ಯೇಕ ಗೈಡ್ಲೈನ್ಸ್. ಇದೆ ಈ ಹೊತ್ತಿನ ಫೋಕಸ್ 18. ಹೊಸ ವರ್ಷಕ್ಕೆ ಕಂಡೀಷನ್ಸ್ ಅಪ್ಲೈ. ಬ್ರಿಟನ್ ಭೂತದ ಕಡಿವಾಣಕ್ಕೆ ಟಫ್ ರೂಲ್ಸ್. ನ್ಯೂ ಇಯರ್ಸ್ಗೆ ಸಾಮಾನ್ಯವಾಗಿ ಅತಿ ಹೆಚ್ಚು ಜನ ಸೇರಿ ಆಚರಣೆ ಮಾಡ್ತಿರುವಂತ ಇದಕ್ಕೆ ಕೆಲವು ನಿರ್ಬಂಧಗಳನ್ನ ಹೇರಬೇಕು ಅನ್ನುವಂತ ಕಾರಣದಿಂದ ಪಬ್ಲಿಕ್ ಪ್ಲೇಸ್ ಅಲ್ಲಿ ಯಾವ ಸೆಲಿಬ್ರೇಷನ್ಗೆ ಅವಕಾಶ ಇಲ್ಲ. MG ರೋಡ್ ಮಾತ್ರ ಇಲ್ಲ, ಇಂದಿರಾನಗರ್, ಕೋರಮಂಗಲ ಈ ಕ್ಷೇತ್ರದಲ್ಲಿ ಕೂಡ ಎಲ್ಲಿ ಹಿಂದೆ ಜಾಸ್ತಿ ಜನರು ಸಂದಾಟ ಆಗ್ತಾ ಇತ್ತು, ಅದಕ್ಕೆ ಯಾವ ಥರದ್ದು ಅವಕಾಶ ಇರೋದಿಲ್ಲ. ಹದ್ದಿನ ಕಣ್ಣು, ಬಿಗಿ ಭದ್ರತೆ. ರೂಲ್ಸ್ ಮೀರಿದ್ರೆ ಕಿಕ್ಕಿಳಿಸ್ತಾರ. ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಆಗಲಿ, ರೋಡ್ಸ್ ಅಲ್ಲಿ ಆಗಲಿ, ಯಾವ ಓಪನ್ ಏರಿಯಾದಲ್ಲಿ ಯಾವ ಥರ ಸೆಲಿಬ್ರೇಷನ್ಗೆ ಅವಕಾಶ ಇರಲ್ಲ. ಪಬ್, ಬಾರ್, ಹೋಟೆಲ್ ಎಲ್ಲೆಲ್ಲಿ ಹೇಗಿರುತ್ತೆ ನಿಯಮ. ಬ್ರಿಟನ್ ಭೂತದ ಕರಿನೆರಳು ಕರುನಾಡನ್ನ ಆವರಿಸಿ 4-5 ದಿನಗಳೇ ಕಳೆದು ಹೋಗಿವೆ. UK ಯಮರಾಕ್ಷಸ ರಾಜ್ಯಕ್ಕೆ ಕಾಲಿಟ್ಟಿರೋ ಬೆನ್ನಲ್ಲೇ ಜನರಲ್ಲಿ ಆತಂಕದ ಕರಿಚಾಯಿ ಆವರಿಸಿದೆ. ಈ ರೂಪಾಂತರಿ ಹೆಮ್ಮಾರಿಯನ್ನ ಕಟ್ಟಿಹಾಕಲು ಸರ್ಕಾರ ನೈಟ್ ಕರ್ಫ್ಯೂ ಜಾರಿಗೆ ತರೋಕೆ ಹೊರಟಿತ್ತು. ಸರ್ಕಾರದ ಈ ಎಡಬಿಡಂಗಿ ನಿರ್ಧಾರಕ್ಕೆ ಎಲ್ಲೆಡೆ ವ್ಯಾಪಕ ವಿರೋಧ ಕೇಳಿ ಬಂದಿದ್ದೇ ತಡ ಸರ್ಕಾರ ತನ್ನದೇ ಆದೇಶದಿಂದ ಯೂಟರ್ನ್ ಹೊಡಿತು. ನೈಟ್ ಕರ್ಫ್ಯೂ ಇಲ್ಲ ಅಂತ ನೀವು ನಿಟ್ಟುಸಿರು ಬಿಡೋ ಹಾಗೆ ಅಲ್ಲ. ಯಾಕಂದ್ರೆ ಹೊಸ ವರ್ಷಾಚರಣೆಗಾಗಿ ಅಂತಾನೆ ಹೊಸ ರೂಲ್ಸ್ ಜಾರಿ ಆಗ್ತಿದೆ. ಅದರಲ್ಲೂ ಸ್ಪೆಷಲಿ ಸಿಲಿಕಾನ್ ಸಿಟಿಗೆ ಪ್ರತ್ಯೇಕ ಗೈಡ್ಲೈನ್ ಇರುತ್ತೆ. ಹೊಸ ವರ್ಷಕ್ಕೆ ಅಪ್ಲೈ ಆಗಲಿದೆ ಹೊಸ ಕಂಡೀಷನ್ಸ್. ಬೆಂಗಳೂರಿಗರೇ ಎಚ್ಚರ ಎಚ್ಚರ. ಹೊಸ ವರ್ಷಾಚರಣೆಗೆ ಕಠಿಣ ನಿಯಮ. ಸೆಲೆಬ್ರೇಷನ್ಗೆ ಬೀಳುತ್ತಾ ಕಂಪ್ಲೀಟ್ ಬ್ರೇಕ್. ಬ್ರಿಟನ್ ಭೂತದ ಕಡಿವಾಣಕ್ಕೆ ಟಫ್ ರೂಲ್ಸ್. ಹದ್ದಿನ ಕಣ್ಣು, ಬಿಗಿ ಭದ್ರತೆ. ರೂಲ್ಸ್ ಮೀರಿದ್ರೆ ಕಿಕ್ಕಿಳಿಸ್ತಾರೆ ಪೊಲೀಸರು. ಪಬ್, ಬಾರ್, ಹೋಟೆಲ್ನಲ್ಲಿ ಹೇಗಿರುತ್ತೆ ಹೊಸ ನಿಯಮ. ಬೆಂಗಳೂರಿಗೆ ಪ್ರತ್ಯೇಕ ಗೈಡ್ಲೈನ್ಸ್ ನಲ್ಲಿ ಏನೇನಿರುತ್ತೆ, ಏನೇನಿರಲ್ಲ. ನೀವೇನಾದ್ರೂ ಪಾರ್ಟಿ ಮಾಡಬೇಕು ಅಂತ ಏನಾದ್ರೂ ಪ್ಲಾನ್ ಮಾಡ್ಕೊಂಡಿದ್ದೀರಾ? ನೈಟ್ ಕರ್ಫ್ಯೂ ಇರಲ್ಲ, ರಾತ್ರಿ ಹೊತ್ತು ಓಡಾಡಬಹುದು ಅಂತ ಅನ್ಕೊಂಡಿದ್ದೀರಾ? ಹಾಗೇನಾದ್ರೂ ನೀವು ರಾತ್ರಿ ಓಡಾಡೋಕೆ ಹೊರಟ್ರಿ ಅಂದ್ರೆ ನಿಮ್ಮ ಸ್ವಾಗತಕ್ಕೆ ಪೊಲೀಸರು ಕಾಯ್ತಾ ಇರ್ತಾರೆ. ಕುಣಿದು ಕುಪ್ಪಳಿಸಬೇಕು, ಕ್ಲಬ್, ಪಬ್ಗಳಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ? ಹಾಗಾದ್ರೆ ಇತ್ತ ಸ್ವಲ್ಪ ಗಮನಿಸಿ. ಯಾಕಂದ್ರೆ ಸಿಲಿಕಾನ್ ಸಿಟಿಯಲ್ಲಿ ನ್ಯೂ ಇಯರ್ ಆಚರಣೆಗೆ ಅಂತಾನೆ ಸರ್ಕಾರ ಟಫ್ ರೂಲ್ಸ್ ಜಾರಿಗೆ ತರೋದಕ್ಕೆ ಹೊರಟಿದೆ. ಕೊರೋನಾ ಹಬ್ಬುವಿಕೆಯನ್ನ ಗಮನದಲ್ಲಿಟ್ಟುಕೊಂಡಿರೋ ಸರ್ಕಾರ ಈ ಬಾರಿ ನ್ಯೂ ಇಯರ್ಗೆ ಸಖತ್ ಟಫ್ ರೂಲ್ಸ್ ಜಾರಿಗೆ ತರಲಿದೆ. ನೈಟ್ ಕರ್ಫ್ಯೂ ಇಲ್ಲ ಅಂತ ಖುಷಿ ಪಡೋ ಹಾಗಿಲ್ಲ. ಮಧ್ಯರಾತ್ರಿ ರಸ್ತೆಗೆ ಇಳಿದ್ರೆ ಕಾದಿದೆ ಟ್ರಬಲ್. ಪಾರ್ಟಿ ಮಾಡ್ತೀರಾ ಮಾಡಿ, ಆದ್ರೆ ನಿಮ್ಮ ಮನೆಗಳಲ್ಲೇ ಮಾಡಿ. ಮೋಜು ಮಸ್ತಿ ಮಾಡ್ಬೇಕಾ ಮಾಡಿ, ಆದ್ರೆ ರಸ್ತೆಗೆ ಇಳಿಬೇಡಿ. ಹೀಗೆ 10 ಹಲವು ನಿಯಮಗಳನ್ನ ಜಾರಿಗೆ ತರೋಕೆ ಮುಂದಾಗಿದೆ ಸರ್ಕಾರ. ಹೊಸ ವರ್ಷವನ್ನ ಕ್ಲಬ್, ಪಬ್ಗಳಲ್ಲಿ ಸೆಲೆಬ್ರೇಟ್ ಮಾಡಬೇಕು ಅನ್ಕೊಂಡವರು ಹುಷಾರ್. ಯಾಕಂದ್ರೆ ಬೆಂಗಳೂರಿಗೆ ಅಂತಾನೆ ಪ್ರತ್ಯೇಕ ಗೈಡ್ಲೈನ್ಸ್ ಇರುತ್ತೆ, ಗಮನದಲ್ಲಿರಲಿ. ಕಳೆದ ವರ್ಷದಿಂದ ಇಡೀ ಜಗತ್ತನ್ನ ಆವರಿಸಿರೋ ಕೊರೋನಾ ಜನರ ಜೀವವನ್ನ ಹಿಂಡಿ ಹಿಪ್ಪೆ ಮಾಡಿದೆ. ಆದ್ರೆ ದೇಶದಲ್ಲಿ ಕ್ರಮೇಣ ಈ ಕರಾಳ ವೈರಸ್ನ ಆರ್ಭಟ ಕಡಿಮೆಯಾಗ್ತಾ ಬಂದಿತ್ತು. ಇನ್ನೇನು ಈ ವರ್ಷಾಂತ್ಯದಲ್ಲಿ ಕೊರೋನಾ ಕ್ರಮೇಣ ನಮ್ಮಿಂದ ದೂರ ಹೋಗುತ್ತೆ ಅಂತಾನೆ ಜನ ಭಾವಿಸಿದ್ರು. ಆಗ್ಲೇ ನೋಡಿ ಇಡೀ ಜಗತ್ತಿಗೆ ಶಾಕ್ ಕೊಟ್ಟಿದ್ದು ಬ್ರಿಟನ್ನ ರೂಪಾಂತರಿ ಹೆಮ್ಮಾರಿ ಕೊರೋನಾ. ಕೊರೋನಾದ ಪಾರ್ಟ್ 2 ಇಡೀ ಜಗತ್ತನ್ನೇ ಬೆಚ್ಚಿ ಬೀಳಿಸಿದೆ. ಹೋದ್ಯ ಪಿಶಾಚಿ ಅಂದ್ರೆ ಬಂದ್ಯ ಗವಾಕ್ಷಿ ಅನ್ನೋ ಹಾಗೆ ಮತ್ತೆ ಬರಸಿಡಿಲಿನಂತೆ ಬಂದು ಅಪ್ಪಳಿಸಿದೆ ಕೊರೋನಾ 2.0. ಬ್ರಿಟನ್ನಿಂದ ಕರುನಾಡಿಗೆ ಕಾಲಿಟ್ಟವರು ತಮ್ಮ ಜೊತೆಗೆ B117 ಮಹಾಮಾರಿಯನ್ನು ಹೊತ್ತು ತಂದಿದ್ದಾರೆ.
ಈಗ ಯುಕೆ ಯಮರಾಕ್ಷಸನನ್ನ ಕಟ್ಟಿ ಹಾಕೋದಕ್ಕಾಗಿ ಸರ್ಕಾರ ಸಜ್ಜಾಗಿದೆ. ಅದರಲ್ಲೂ ನ್ಯೂ ಇಯರ್ ಹತ್ರ ಬರ್ತಾ ಇರೋದ್ರಿಂದ ರಾಜ್ಯ ಸರ್ಕಾರ ಮತ್ತಷ್ಟು ಅಲರ್ಟ್ ಆಗಿದೆ. ಯಾವುದೇ ರೀತಿಯಲ್ಲೂ ಕೊರೋನಾ ಮಹಾಸ್ಫೋಟವಾಗದಂತೆ ನೋಡಿಕೊಳ್ಳಲು ನ್ಯೂ ರೂಲ್ಸ್ ಅಪ್ಲೈ ಪ್ಲಾನ್ ಮಾಡಿದೆ. ಅದಕ್ಕಾಗಿ ಸರ್ಕಾರ ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆ ಸಭೆ ಕೂಡ ನಡೆಸಿದೆ. ಯಾವ ರೂಲ್ಸ್ ರೆಗ್ಯುಲೇಷನ್ಸ್ ಇರುತ್ತೆ ಅನ್ನೋದನ್ನ ನೋಡೋಣ. ಆದ್ರೆ ಅದಕ್ಕೂ ಬ್ರಿಟನ್ ಹೆಮ್ಮಾರಿಯ ಅಬ್ಬರದ ಹೈಲೈಟ್ಸ್ ಗಳನ್ನ ಒಮ್ಮೆ ನೋಡೋಣ. ರೂಪಾಂತರಿ ಕೊರೋನಾ ಬಗ್ಗೆ ಸುಧಾಕರ್ ಬಿಚ್ಚಿಟ್ರ ಟಾಪ್ ಸೀಕ್ರೆಟ್. ಟೆಸ್ಟ್ ರಿಸಲ್ಟ್ ಅನ್ನು ಕೇಂದ್ರವೇ ಘೋಷಿಸಬೇಕಾ, ರಾಜ್ಯಗಳು ಹೇಳುವಂತಿಲ್ವಾ? ರೂಪಾಂತರಿ ಕೊರೋನಾ ಬಗ್ಗೆ ಕೇಂದ್ರ ಇಷ್ಟು ಸೀರಿಯಸ್ ಆಗಿದ್ದೇಕೆ? ರೂಪಾಂತರಿ ರಾಕ್ಷಸಿ ಬಗ್ಗೆ ಎಲ್ಲರಲ್ಲೂ ಆತಂಕ ಆವರಿಸಿದೆ. ಈ ನಡುವಲ್ಲೇ ಡಾಕ್ಟರ್ ಸುಧಾಕರ್ ಕೊರೋನಾ 2.0 ಪರೀಕ್ಷೆ ರಿಸಲ್ಟ್ ಬಗ್ಗೆ ಟಾಪ್ ಸೀಕ್ರೆಟ್ ಬಿಚ್ಚಿಟ್ಟಿದ್ದಾರೆ. ಹೊರದೇಶದಿಂದ ಬಂದವರಲ್ಲಿ 1138 ಜನರ ಟೆಸ್ಟ್ ಆಗಿದೆ. ಇದರಲ್ಲಿ 14 ಜನರಿಗೆ ಕೊರೋನಾ ಪಾಸಿಟಿವ್ ಬಂದಿದೆ. ಪರೀಕ್ಷೆಯ ಫಲಿತಾಂಶ ಬರೋದಕ್ಕೆ 48 ಗಂಟೆ ಬೇಕಾಗುತ್ತೆ. ನಿಮಾನ್ಸ್ನಿಂದ ICMR ಲ್ಯಾಬ್ಗೆ ಕಳುಹಿಸಿಕೊಡುವಂತೆ ಪ್ರಧಾನಿ ಕಾರ್ಯಾಲಯವೇ ಸೂಚಿಸಿದೆ. ಅವರೇ ಮಾಹಿತಿ ನೀಡ್ತಾರೆ. ನಾವು ಮಾಡಬಾರದು ಅಂತ ಸೂಚನೆ ಇದೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ICMR ಮತ್ತು ಸೆಂಟ್ರಲ್ ಗವರ್ಮೆಂಟ್ಗೆ ಮಾಹಿತಿಯನ್ನು ಅವರು ಕಳಿಸಬೇಕಾಗ್ತದೆ. ಅಲ್ಲಿಂದ ಇಡೀ ದೇಶದಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳು ಏನು ಹೇಳಿದ್ದಾರೆ ಅಂದರೆ, ಪ್ರಧಾನಮಂತ್ರಿ ಕಚೇರಿ ಇಡೀ ದೇಶದ ಮಾಹಿತಿಯನ್ನು ಇತರೆ ರಾಜ್ಯಗಳಲ್ಲಿ ಕೂಡ UK ಪ್ರಯಾಣಿಕರು ಬಂದಿದ್ದಾರೆ. ಆಯಾ ರಾಜ್ಯಗಳಿಂದ ಬರುವಂಥ ಸ್ಯಾಂಪಲ್ಸು, ಪಾಸಿಟಿವ್ಸು ಮತ್ತು ಫೈನಲಿ ಏನು ರಿಪೋರ್ಟ್ ಬಂದಿರುತ್ತೆ ಅದನ್ನೆಲ್ಲ ಕಲೆ ಹಾಕಿ ICMRನವರೇ ಬಹುಶಃ ನಾಳೆ ಅಥವಾ ನಾಡಿದ್ದು ಪತ್ರಿಕೆಗಳಿಗೆ, ಮಾಧ್ಯಮದವರಿಗೆ ಬಿಡುಗಡೆಯನ್ನು ಮಾಡ್ತಾರೆ ಮಾಹಿತಿಯನ್ನು. ಡಾಕ್ಟರ್ ಸುಧಾಕರ್ ನೀಡಿರುವ ಇದೇ ಹೇಳಿಕೆಯೇ ಈಗ ಎಲ್ಲೆಡೆ ಚರ್ಚೆ ಆಗ್ತಿದೆ, ಆತಂಕಕ್ಕೂ ದೂಡಿದೆ. ಎಷ್ಟು ದಿನ ಕೊರೋನಾ ಟೆಸ್ಟ್ ಅನ್ನ ರಾಜ್ಯದಲ್ಲೇ ಮಾಡಲಾಗ್ತಿತ್ತು, ಫಲಿತಾಂಶವನ್ನು ಕೂಡ ರಾಜ್ಯ ಸರ್ಕಾರವೇ ಹೇಳ್ತಿತ್ತು. ಆದರೆ ಈಗ ಮಾತ್ರ ರೂಪಾಂತರಿ ಕೊರೋನಾ ರಿಸಲ್ಟ್ ಬಗ್ಗೆ ರಾಜ್ಯಗಳು ಹೇಳುವಂತಿಲ್ಲ. ಯಾಕೆ ಕೊರೋನಾ ರೂಪಾಂತರಿ ಟೆಸ್ಟ್ ರಿಸಲ್ಟ್ ಅನ್ನ ರಾಜ್ಯ ಸರ್ಕಾರಗಳು ಪ್ರಕಟಿಸಬಾರದು? ಕೇಂದ್ರ ಸರ್ಕಾರವೇ ಯಾಕೆ ಘೋಷಿಸಬೇಕು? ರೂಪಾಂತರಿ ಹೆಮ್ಮಾರಿ ಬಗ್ಗೆ ಕೇಂದ್ರ ಸರ್ಕಾರ ಇಷ್ಟೊಂದು ಸೀರಿಯಸ್ ಆಗಿರೋದು ಯಾಕೆ? ಹಾಗಾದ್ರೆ ಬ್ರಿಟನ್ ಬ್ರಹ್ಮರಾಕ್ಷಸ ಆ ಮಟ್ಟಿಗೆ ಪವರ್ಫುಲ್ ಆಗಿದ್ಯಾ ಅನ್ನುವಂತಹ ನೂರಾರು ಪ್ರಶ್ನೆಗಳು ಸಾರ್ವಜನಿಕರಲ್ಲಿ ಮೂಡಿದೆ. ಕೊರೋನಾ ದೂಸರಾ ಅವತಾರವನ್ನ ಕಟ್ಟಿ ಹಾಕೋಕೆ ಸರ್ಕಾರ ಯಾವೆಲ್ಲ ಪ್ಲಾನ್ ಮಾಡಿದೆ? ಹೊಸ ವರ್ಷಕ್ಕೆ ಯಾವ ಟಫ್ ರೂಲ್ಸ್ ಜಾರಿ ಮಾಡುತ್ತೆ? ಈ ಬಗ್ಗೆ ಯಾವ ರೀತಿ ಲೆಕ್ಕಾಚಾರವಿದೆ ಅನ್ನೋದನ್ನ ನೋಡೋಣ. ನಗರದಲ್ಲಿ ಡಿಸೆಂಬರ್ 30-31ಕ್ಕೆ ಕಠಿಣ ನಿರ್ಬಂಧ. ಬೆಂಗಳೂರಿನಾದ್ಯಂತ ಹೈ ಅಲರ್ಟ್. ಹೊಸ ವರ್ಷ ಅಂದ್ರೆ ಕೇಳಬೇಕಾ? ನ್ಯೂ ಇಯರ್ ಅನ್ನ ಸ್ವಾಗತಿಸೋದಕ್ಕೆ ಜನ ತುದಿಗಾಲಿನಲ್ಲಿ ಕಾಯ್ತಿರ್ತಾರೆ. ಬೆಂಗಳೂರಿನ ಪ್ರಮುಖ ಬೀದಿಗಳಾದ MG ರೋಡ್, ಬ್ರಿಗೇಡ್ನಲ್ಲಿ ಜನಜಂಗುಳಿಯೇ ಸೇರಿರುತ್ತೆ. ಆದರೆ ಈ ವರ್ಷ ಹೊಸ ವರ್ಷ ಖುಷಿಗಿಂತ ಹೊಸ ಆತಂಕವನ್ನೇ ಸೃಷ್ಟಿ ಮಾಡಿದೆ. ಹೊಸ ವರ್ಷದ ಜೊತೆಗೆ ಹೈ ಸ್ಪೀಡ್ ಕೊರೋನಾ ಅಬ್ಬರಿಸ್ತಿರೋದು ಈಗ ಆತಂಕಕ್ಕೆ ಕಾರಣವಾಗಿದೆ. ಯಾಕಂದ್ರೆ ಹೊಸ ವರ್ಷಕ್ಕೆ ವಿದೇಶದಿಂದ ತವರಿಗೆ ಬರುವವರ ಸಂಖ್ಯೆ ಹೆಚ್ಚು, ಸಂಭ್ರಮಾಚರಣೆಯು ಜೋರಾಗಿರುತ್ತದೆ. ಹೈ ಸ್ಪೀಡ್ ವೈರಸ್ ಹರಡುವ ಭೀತಿ ಇದೆ. ಸರ್ಕಾರ ಬೆಂಗಳೂರಿಗೆ ಪ್ರತ್ಯೇಕ ಮಾರ್ಗಸೂಚಿ ತರೋದಕ್ಕೆ ಪ್ಲಾನ್ ಮಾಡಿಕೊಂಡಿದೆ. ಬೆಂಗಳೂರು ಪೊಲೀಸ್ ಕಮಿಷನರ್ ಕಮಲ್ ಪಂತ್ಗೆ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಸೂಚಿಸಿದ್ದಾರೆ. ಹೊಸ ವರ್ಷದ ಹಿಂದಿನ ದಿನ ಕಠಿಣ ಕ್ರಮ ಕೈಗೊಳ್ಳಲಾಗುವುದು. ಡಿಸೆಂಬರ್ 30 ಹಾಗೂ 31ರಂದು ಬೆಂಗಳೂರಲ್ಲಿ ಕೆಲವು ನಿರ್ಬಂಧ ವಿಧಿಸಲಾಗುವುದು. ಹೊಸ ವರ್ಷಾಚರಣೆಗೆ ನಿರ್ಬಂಧ ಹೇರುವ ಬಗ್ಗೆ ಮಾರ್ಗಸೂಚಿಗಳ ಬಗ್ಗೆ ಒಂದು ಸುತ್ತಿನ ಮಾತುಕತೆ ನಡೆದಿದೆ ಅಂದ್ರು. ನ್ಯೂ ಇಯರ್ಸ್ಗೆ ಸಾಮಾನ್ಯವಾಗಿ ಅತಿ ಹೆಚ್ಚು ಜನ ಸೇರಿ ಆಚರಣೆ ಮಾಡ್ತಿರುವಂಥ ಒಂದು ಇದಕ್ಕೆ ಕೆಲವು ನಿರ್ಬಂಧಗಳನ್ನು ಹೇರಬೇಕು ಅನ್ನುವಂಥ ಕಾರಣದಿಂದ ಈಗಾಗಲೇ ಒಂದು ಸುತ್ತಿನ ಚರ್ಚೆ ನಾವು ಮತ್ತು ರೆವಿನ್ಯೂ ಮಿನಿಸ್ಟರ್ ಈಗಾಗಲೇ ಮಾತನಾಡಿದ್ವಿ. ಅದರ ಅನ್ವಯ BBMP ಕಮಿಷನರ್ ಮತ್ತು ಪೊಲೀಸ್ ಕಮಿಷನರು ನಿರ್ಣಯಗಳನ್ನು ಮಾಡಬೇಕಂತ ಹೇಳಿದ್ವಿ. ಅದನ್ನು ನಮ್ಮ BBMP ಕಮಿಷನರು, ಪೊಲೀಸ್ ಕಮಿಷನರ್ ಕೂತ್ಕೊಂಡು ನಿರ್ಣಯವನ್ನು ಮಾಡ್ತಾರೆ, ಮಾರ್ಗಸೂಚಿಗಳನ್ನು ಕೊಡ್ತಾರೆ. ಹೊಸ ವರ್ಷಾಚರಣೆ ಮಾರ್ಗಸೂಚಿಗೆ ಸಂಬಂಧಿಸಿದಂತೆ ಗೃಹ ಸಚಿವರು ಈಗಾಗಲೇ ಪೊಲೀಸ್ ಕಮಿಷನರ್ ಹಾಗೂ BBMP ಜೊತೆಗೆ ಚರ್ಚಿಸಿದ್ದಾರೆ. ನಿರ್ಬಂಧ ಹೇಗಿರಬೇಕು ಅಂತ ಮಾರ್ಗಸೂಚಿ ಸಿದ್ಧಪಡಿಸುವುದಕ್ಕೆ ಪೊಲೀಸ್ ಇಲಾಖೆಗೆ ಬೊಮ್ಮಾಯಿ ಸೂಚಿಸಿದ್ದಾರೆ. ಹೊಸ ವರ್ಷಾಚರಣೆಗೆ ಕೆಲವೊಂದು ಮಾರ್ಗಸೂಚಿಗಳನ್ನು ಸರ್ಕಾರ ಪಟ್ಟಿ ಮಾಡಿಕೊಂಡಿದೆ. ಈ ಬಗ್ಗೆ ಒಮ್ಮೆ ನೋಡೋಣ.
ಎಂಜಿ ರೋಡ್, ಬ್ರಿಗೇಡ್ ರೋಡ್, ಕೋರಮಂಗಲ ಸೇರಿದಂತೆ ಹಲವು ಪ್ರಮುಖ ರಸ್ತೆಗಳಲ್ಲಿ ಹೊಸ ವರ್ಷಾಚರಣೆಗೆ ಬ್ರೇಕ್ ಬೀಳುತ್ತೆ. ನಗರದ ಪ್ರಮುಖ ರಸ್ತೆಗಳಲ್ಲಿ ಜನ ಸೇರೋ ಹಾಗಿಲ್ಲ. ನಗರಕ್ಕೆ ಎಂಟ್ರಿ ಕೊಡುವಲ್ಲಿ ನಾಕಾಬಂದಿ ಮಾಡಲಾಗುತ್ತೆ. 144 ಸೆಕ್ಷನ್ ಜಾರಿ ಮಾಡೋದಕ್ಕೆ ಪೊಲೀಸ್ ಇಲಾಖೆ ಚಿಂತನೆ ಮಾಡುತ್ತಿದೆ. ನಗರದಿಂದ ಹೊರ ಹೋಗುವವರ ಮೇಲೆ ತೀವ್ರ ನಿಗಾ ಇಡಲಾಗುತ್ತೆ. ಬಾರ್, ಕ್ಲಬ್ಗಳಲ್ಲಿ ಕಠಿಣ ನಿಯಮ ಜಾರಿಯಾಗುತ್ತೆ. ನಿಯಮ ಮೀರಿದರೆ ಆಯೋಜಕರು, ಮೇಲ್ವಿಚಾರಕರೇ ಹೊಣೆಯಾಗ್ತಾರೆ. ಸಾರ್ವಜನಿಕರು ಹಸ್ತಲಾಘವ ಮಾಡುವಂತಿಲ್ಲ. ತಬ್ಬಿಕೊಳ್ಳೋದಕ್ಕೆ ನಿಷೇಧ ಹೇರಲಾಗಿದೆ. ಕೇವಲ ಹಸಿರು ಪಟಾಕಿಗಳನ್ನು ಹಚ್ಚಲು ಮಾತ್ರ ಅವಕಾಶವಿರುತ್ತೆ. ಹೊಸ ವರ್ಷಾಚರಣೆ ರೂಲ್ಸ್ಗೆ ಸಂಬಂಧಿಸಿದಂತೆ ಮಾತನಾಡಿದ ನಗರ ಪೊಲೀಸ್ ಆಯುಕ್ತ ಕಮಲ್ ಪಂತ್ ಮಾತನಾಡಿ, ಕೋವಿಡ್ ನಿಯಮಗಳು ಏನಿದೆ ಅದರಂತೆ ಮಾರ್ಗಸೂಚಿ ನೀಡಲಾಗುವುದು. ಎಂಜಿ ರಸ್ತೆನೇ ಆಗಲಿ, ಇಂದಿರಾನಗರವೇ ಆಗಲಿ ಎಲ್ಲ ಒಂದೇ ನಿಯಮ ಅಂದ್ರು. ಕಮಿಷನರ್ ಮಾತಿನಲ್ಲೇ ಗೊತ್ತಾಗುತ್ತೆ, ಹೊಸ ವರ್ಷಕ್ಕೆ ಟಫ್ ರೂಲ್ಸ್ ಜಾರಿಯಾಗೋದಂತೂ ಪಕ್ಕಾ ಅಂತ. ಪಬ್ಲಿಕ್ ಪ್ಲೇಸ್ ಅಲ್ಲಿ ಯಾವ ಸೆಲಿಬ್ರೇಷನ್ಗೆ ಅವಕಾಶ ಇಲ್ಲ. ಈ ತರ ಸೆಲಿಬ್ರೇಷನ್ ಇಲ್ಲದರಿಂದ ಅಲ್ಲಿ ಜನರಿಗೆ ಸೇರ್ಲಿಕ್ಕೆ ಯಾವ ತರ ಅವಕಾಶ ಇರಲ್ಲ. ಬರೀ MG ರೋಡ್ ಮಾತ್ರ ಇಲ್ಲ, ಇಂದಿರಾನಗರ್, ಕೋರಮಂಗಲ ಈ ಕ್ಷೇತ್ರದಲ್ಲಿ ಕೂಡ ಎಲ್ಲಿ ಹಿಂದೆ ಜಾಸ್ತಿ ಜನರು ಸಂದಾಟ ಆಗ್ತಾ ಇತ್ತು, ಅದಕ್ಕೆ ಯಾವ ಥರದ್ದು ಅವಕಾಶ ಇರೋದಿಲ್ಲ. ನ್ಯೂ ಇಯರ್ ಕಠಿಣ ನಿಯಮಗಳ ಬಗ್ಗೆ ಮಾತನಾಡಿದ ಪೊಲೀಸ್ ಕಮಿಷನರ್ ಪಂತ್, ನ್ಯೂ ಇಯರ್ ಬಗ್ಗೆ ಗೃಹ ಸಚಿವರು ತಿಳಿಸಿದ್ದಾರೆ. ಡಿಸೆಂಬರ್ 30 ಹಾಗೂ 31ರಂದು ಕಟ್ಟುನಿಟ್ಟಿನ ಕ್ರಮ ಇರುತ್ತೆ. ಕೋವಿಡ್ ನಿಯಮದ ಅನುಸಾರವೇ ಎಲ್ಲಾ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಹೇಳಿದ್ದಾರೆ. ಗೈಡ್ಲೈನ್ಸ್ 30-31ನೇ ತಾರೀಕು ಆ ಸಮಯದಲ್ಲಿ ಏನಾಗಬೇಕು ಆ ಪ್ರಕಾರ ನಾವು ಮಾಡಬೇಕಾಗುತ್ತದೆ. ಇದಕ್ಕೆ ನಮಗೆ ಮಾನ್ಯ ಗೃಹ ಸಚಿವರು ಆದೇಶ ನೀಡಿದ್ದಾರೆ. ಎಲ್ಲ ಪರಿಸ್ಥಿತಿಗಳನ್ನು ಸರಿಯಾಗಿ ವಿಶ್ಲೇಷಿಸಿ ನಾವು ಈ ಬಗ್ಗೆ ಮುಂದಿನ ಬರೋ ದಿವಸದಲ್ಲಿ ಸಮಗ್ರವಾದ ಒಂದು ನಿರ್ದೇಶಗಳನ್ನು ಜಾರಿಗೊಳಿಸ್ತೀವಿ. ಈ ಕುರಿತು ನಮ್ಮ ಅಧಿಕಾರಿಯವರ ಜೊತೆ ಕೂಡ ನಾನು ಚರ್ಚೆ ಮಾಡಬೇಕಾಗುತ್ತದೆ ಮತ್ತು ಅವರಿಂದ ಬರೋ ಫೀಡ್ಬ್ಯಾಕ್ ಪ್ರಕಾರನೇ ಈ ಆದೇಶವನ್ನು ಜಾರಿ ಮಾಡುತ್ತೀವಿ. 1-2 ದಿವಸ ಕಾಲಾವಕಾಶದಲ್ಲಿ ಈ ಬಗ್ಗೆ. ಬ್ರಿಟನ್ ಭೂತವನ್ನ ಹೊತ್ತು ತಂದ NRIಗಳು ಇನ್ನಿಲ್ಲದಂತ ಆತಂಕ ಸೃಷ್ಟಿಸಿದ್ದಾರೆ. ಅದರಲ್ಲೂ ಆ 151 ಜನ ಅಂತೂ ಸರ್ಕಾರಕ್ಕೆ ಇನ್ನಿಲ್ಲದಂತೆ ಟೆನ್ಷನ್ ಹುಟ್ಟು ಹಾಕಿದ್ದಾರೆ. ಕರುನಾಡಿಗೆ ತಪ್ಪದ ಬ್ರಿಟನ್ ಭಯ. ಯುಕೆಯಿಂದ ಬೆಂಗಳೂರಿಗೆ ಬಂದವರು ಈಗ ಎಲ್ಲಿದ್ದಾರೆ? ಹೈ ಸ್ಪೀಡ್ ನಡುಕ ಹುಟ್ಟಿಸಿದ್ದಾರ NRIಗಳು. ಕೆಲವರಲ್ಲಿ ಕೊರೋನಾ ಪತ್ತೆ, ಇನ್ನು ಕೆಲವರು ನಾಪತ್ತೆ. ಈ ಬಗ್ಗೆ ಪಿನ್ ಟು ಪಿನ್ ಡೀಟೇಲ್ಸ್ ಕೊಡ್ತೀವಿ ನೋಡಿ. ಕೆಲವರಲ್ಲಿ ಕೊರೋನಾ ಪತ್ತೆ, ಇನ್ನು ಕೆಲವರು ನಾಪತ್ತೆ. ಲಂಡನ್ನಿಂದ ಬಂದ 151 ಜನ ಮಿಸ್ಸಿಂಗ್. 151 ಜನರ ಜಾಡು ಹಿಡಿದು ಹೊರಟ ಪೊಲೀಸರು. ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಹೈ ಸ್ಪೀಡ್ ಕೊರೋನಾ ವೈರಸ್ ಆತಂಕ ಹೆಚ್ಚಾಗ್ತಾನೆ ಇದೆ. ಕೆಲವರಲ್ಲಿ ಬ್ರಿಟನ್ ರಾಕ್ಷಸನ ಲಕ್ಷಣಗಳು, ಭೀತಿ ಎದುರಾಗಿದ್ರೆ ಇನ್ನೂ ಹಲವರು ಮಿಸ್ಸಿಂಗ್ ಆಗಿದ್ದಾರೆ. ಇದೇ ವಿಚಾರ ಈಗ ಪೊಲೀಸರು ಸೇರಿದಂತೆ ಸರ್ಕಾರವನ್ನ ಟೆನ್ಷನ್ಗೆ ದೂಡಿದೆ. ಬ್ರಿಟನ್ನಿಂದ ಬಂದಿಳಿದ ಬರೋಬ್ಬರಿ 151 ಜನ ಮಿಸ್ಸಿಂಗ್ ಆಗಿದ್ದಾರೆ. ಇವರ ಫೋನ್ ಕೂಡ ಸ್ವಿಚ್ ಆಫ್, ನಾಟ್ ರೀಚಬಲ್ ಆಗಿದೆ. ಇವರು ಯಾರ ಸಂಪರ್ಕಕ್ಕೂ ಸಿಗ್ತಾ ಇಲ್ಲ. ಈ 151 ಜನರ ಮಾಹಿತಿ ಸಂಗ್ರಹಿಸೋದಕ್ಕೆ ಅಧಿಕಾರಿಗಳು ಇನ್ನಿಲ್ಲದಂತೆ ಸರ್ಕಸ್ ಮಾಡ್ತಿದ್ದಾರೆ. ಎಷ್ಟೇ ಪ್ರಯತ್ನ ಪಟ್ಟರೂ ಇವರ ಸುಳಿವೇ ಸಿಗ್ತಾ ಇಲ್ಲ. ಹಾಗಾಗಿ ಆರೋಗ್ಯ ಇಲಾಖೆ ಭಾರಿ ತಲೆ ಕೆಡಿಸಿಕೊಳ್ತಿದೆ. ಇವರ ಲೆಕ್ಕಾಚಾರವನ್ನ ನೋಡೋದಾದ್ರೆ, ಬೊಮ್ಮನಹಳ್ಳಿ ವಲಯದಲ್ಲಿ 4 ಜನ ನಾಪತ್ತೆಯಾಗಿದ್ದಾರೆ. ದಾಸರಹಳ್ಳಿಯಲ್ಲಿ 5 ಜನ, ಬೆಂಗಳೂರು ಪೂರ್ವದಲ್ಲಿ 44 ಜನ ಮಿಸ್ಸಿಂಗ್ ಆಗಿದ್ದಾರೆ. ಮಹದೇವಪುರದಲ್ಲಿ 45 ಜನ ಕೈಗೆ ಸಿಕ್ತಿಲ್ಲ. RR ನಗರದಲ್ಲಿ 22 ಜನ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಬೆಂಗಳೂರು ದಕ್ಷಿಣ 14 ಜನ, ಬೆಂಗಳೂರು ಪಶ್ಚಿಮದಲ್ಲಿ 11 ಜನರ ಮೊಬೈಲ್ ಸ್ವಿಚ್ ಆಫ್ ಆಗಿದೆ. ಯಲಹಂಕದಲ್ಲಿ 6 ಜನರ ಪತ್ತೆಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಬ್ರಿಟನ್ನಿಂದ ರಾಜ್ಯಕ್ಕೆ ಬಂದವರು 1512 ಜನ. ಬ್ರಿಟನ್ನಿಂದ ರಾಜ್ಯಕ್ಕೆ 1512 ಜನ ಬಂದಿದ್ದು, ಇವರಲ್ಲಿ 151 ಜನ ಮಿಸ್ ಆಗಿದ್ದಾರೆ. 542 ಜನ ಪರೀಕ್ಷೆ ಮಾಡಿಸಿಕೊಂಡಿದ್ದಾರೆ. ಇವರಲ್ಲಿ 13 ಜನಕ್ಕೆ ಕೊರೋನಾ ಸೋಂಕು ದೃಢವಾಗಿದೆ. 300ಕ್ಕೂ ಹೆಚ್ಚು ಜನರ ವರದಿ ನೆಗೆಟಿವ್ ಅಂತ ಬಂದಿದೆ. ಇನ್ನು 212 ಜನರ ವರದಿಗಾಗಿ ನಿರೀಕ್ಷೆ ಮಾಡಲಾಗ್ತಿದೆ. 700ಕ್ಕೂ ಹೆಚ್ಚು ಜನ ಇನ್ನೂ ಟೆಸ್ಟ್ ಮಾಡಿಸಬೇಕಾಗಿದೆ. ಹಾಗಾಗಿ ಫಲಿತಾಂಶ ಬರೋವರೆಗೂ ಕರುನಾಡಿಗೆ ಕಂಟಕ ತಪ್ಪಿದ್ದಲ್ಲ. ರೂಪಾಂತರಿ ರಾಕ್ಷಸಿಯನ್ನು ಕಟ್ಟಿಹಾಕೋದಕ್ಕೆ ಸರ್ಕಾರ ಯಾವ ರೀತಿ ಕ್ರಮಗಳನ್ನ ಕೈಗೊಳ್ತಾ ಇದೆ? ಏರ್ಪೋರ್ಟ್ನಲ್ಲಿ ಯಾವ ರೀತಿ ಟೆಸ್ಟ್ ಮಾಡಲಾಗ್ತಾ ಇದೆ? ಇವೆಲ್ಲದರ ಬಗ್ಗೆ ನೋಡೋಣ ಚಿಕ್ಕ ಬ್ರೇಕ್ ಆದ್ಮೇಲೆ. ವೇಷದ ಕೊರೋನಾಗೆ ಬ್ರೇಕ್ ಹಾಕೋದಕ್ಕೆ ಸರ್ಕಾರ ಲಂಡನ್ನಿಂದ ಬಂದವರ ಕಾಂಟ್ಯಾಕ್ಟ್ ಟ್ರೇಸ್ ಮಾಡ್ತಿದೆ. ಏರ್ಪೋರ್ಟ್ನಲ್ಲಿ ಎಲ್ಲಾ ಪ್ರಯಾಣಿಕರಿಗೂ ಕಡ್ಡಾಯವಾಗಿ RT-PCR ಟೆಸ್ಟ್ ಮಾಡ್ತಿದೆ. ಸರ್ಕಾರ ಇನ್ನು ಯಾವೆಲ್ಲ ರೀತಿ ಕ್ರಮ ಕೈಗೊಂಡಿದೆ ಅನ್ನೋದನ್ನ ತೋರಿಸ್ತೀವಿ ನೋಡಿ.
ಬ್ರಿಟನ್ ವೈರಸ್ಗೆ ಕಡಿವಾಣ ಹಾಕೋಕೆ ರಾಜ್ಯ ಸರ್ಕಾರ ಹಲವು ಕ್ರಮಗಳನ್ನು ಕೈಗೊಂಡಿದೆ. ಈಗಾಗಲೇ ವಿಮಾನ ನಿಲ್ದಾಣಕ್ಕೆ ಬಂದಿಳಿಯುವ ಪ್ರಯಾಣಿಕರಿಗೆ ಕಡ್ಡಾಯವಾಗಿ RT-PCR ಟೆಸ್ಟ್ ಮಾಡಲಾಗ್ತಿದೆ. ಬೆಂಗಳೂರು ಮತ್ತು ಮಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳಲ್ಲಿ ವಿಶೇಷ ನಿಗಾ ವಹಿಸಲಾಗಿದೆ. ಯುರೋಪ್ ದೇಶಗಳಿಂದ ಬಂದವರಿಗೆ ಪರೀಕ್ಷೆ ಮಾಡಲಾಗ್ತಿದೆ. ಈಗಾಗಲೇ ಬಂದವರನ್ನು ಟ್ರೇಸ್ ಮಾಡಲು ಪೊಲೀಸರಿಗೆ ಸೂಚಿಸಲಾಗಿದೆ ಅಂತ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ಬೆಂಗಳೂರು ಮತ್ತು ಮಂಗಳೂರು ಏರ್ಪೋರ್ಟ್ ಅಲ್ಲಿ ತೆಗೆದುಕೊಳ್ಳಬೇಕನ್ನುವಂಥ ತೀರ್ಮಾನ ಆಗಿದೆ. ಯುರೋಪ್ನಿಂದ ಬಂದಂಥ ಪ್ರಯಾಣಿಕರಿಗೆ ಕಂಪಲ್ಸರಿ ಟೆಸ್ಟ್ ಮಾಡಬೇಕು, ಕ್ವಾರಂಟೈನ್ ಮಾಡಬೇಕು ಅನ್ನುವಂಥ ವಿಚಾರದಲ್ಲಿ ಮತ್ತು ಈಗಾಗಲೇ ಯಾರು ಹೊರಗಡೆ ಬಂದರೆ ಅವ್ರನ್ನ ಸಂಪೂರ್ಣವಾಗಿ ಟ್ರೇಸ್ ಮಾಡಿ ಟ್ರ್ಯಾಕ್ ಮಾಡಬೇಕು. ಆ ಹಿನ್ನೆಲೆಯಲ್ಲಿ ನಾವು ನನ್ನ ಪೊಲೀಸ್ ಇಲಾಖೆಗೆ ವಿಶೇಷವಾಗಿ ಏರ್ಪೋರ್ಟ್ನಲ್ಲಿ ನಿಗಾ ಇಡಲು ನಾನು ಸೂಚನೆಯನ್ನು ಈಗಾಗಲೇ ನಾನು ಕೊಟ್ಟಿದ್ದೆ. ಅವರ ರಿಸಲ್ಟ್ ಬರೋವರೆಗೂ ಏರ್ಪೋರ್ಟ್ನಲ್ಲೇ ಕಾಯಬೇಕು. ಪಾಸಿಟಿವ್ ಬಂದ್ರೆ ಆಸ್ಪತ್ರೆಗಳಿಗೆ ಅಡ್ಮಿಟ್ ಆಗಬೇಕಾಗುತ್ತೆ. ಒಂದ್ ವೇಳೆ ನೆಗೆಟಿವ್ ಬಂದರೂ ಕೂಡ 7 ದಿನಗಳ ಕಾಲ ಕಡ್ಡಾಯವಾಗಿ ಕ್ವಾರಂಟೈನ್ ಆಗಲೇಬೇಕು. 14 ದಿನಗಳ ಹಿಂದೆ ಬಂದಿದ್ದವರಿಗೆ RT-PCR ಟೆಸ್ಟ್ ಮಾಡಿಸಿಕೊಳ್ಳಲು ಸೂಚಿಸಲಾಗಿದೆ. ನವೆಂಬರ್ 25ರಿಂದಲೇ ಲಂಡನ್ನಿಂದ ಆಯಾ ರಾಜ್ಯಕ್ಕೆ ಬಂದ ಪ್ರಯಾಣಿಕರ ಮಾಹಿತಿ ಸಂಗ್ರಹಿಸುವಂತೆ ಕೇಂದ್ರ ಸರ್ಕಾರ ಸೂಚಿಸಿದೆ. ಅದರಂತೆಯೇ ರಾಜ್ಯ ಸರ್ಕಾರ ಲಂಡನ್ನಿಂದ ಬಂದಿಳಿದವರ ಮಾಹಿತಿ ಕಲೆ ಹಾಕ್ತಿದೆ. ಈ ನಡುವೆ ವಿಮಾನ ನಿಲ್ದಾಣದಲ್ಲಿ ಆರೋಗ್ಯ ಸಿಬ್ಬಂದಿ ಕಾಟಾಚಾರಕ್ಕೆ ಕೆಲಸ ಮಾಡ್ತಿದ್ದ ಹಾಗೆ ಕಾಣ್ತಾ ಇದೆ. ವಿದೇಶದಿಂದ ಬಂದವರಿಗೆ ಕೈನಲ್ಲಿ ಸೀಲ್ ಹಾಕಿ ಕಳಿಸ್ತಿಲ್ಲ ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ಪ್ರತಿ ವರ್ಷದಂತೆ ಈ ವರ್ಷವೂ ನೀವು ರಸ್ತೆಯಲ್ಲಿ ಕುಣಿದು ಕುಪ್ಪಳಿಸೋದಕ್ಕೆ ಸಾಧ್ಯ ಆಗಲ್ಲ. ಲೇಟ್ ನೈಟ್ ಪಾರ್ಟಿ ಮಾಡೋದಕ್ಕೆ ಆಗೋದೇ ಇಲ್ಲ. ಕೊರೋನಾ ದೂಸರಾ ಅವತಾರಕ್ಕೆ ಬ್ರೇಕ್ ಹಾಕೋದಕ್ಕಾಗಿ ಹೊಸ ವರ್ಷಕ್ಕೆ ಬರ್ತಿದೆ ಹೊಸ ರೂಲ್ಸ್. ನಿಮ್ಮ ಆರೋಗ್ಯದ ಹಿತದೃಷ್ಟಿಯಿಂದಾನೇ ಈ ಎಲ್ಲ ಕ್ರಮಗಳನ್ನ ಕೈಗೊಳ್ತಾ ಇದೆ. ಇದನ್ನ ನೀವು ಗಮನದಲ್ಲಿಟ್ಟುಕೊಳ್ಳಿ. ಹೊಸ ವರ್ಷ ಅಂತ ಮೈ ಮರೆತು ಅಪಾಯ ಮೈ ಮೇಲೆ ಎಳೆದುಕೊಳ್ಬೇಡಿ. ನಿಮ್ಮ ಜಾಗೃತಿಯಲ್ಲಿ ನೀವಿರಿ ಅಂತ ಹೇಳ್ತಾ ಈ ಹೊತ್ತಿನ ಫೋಕಸ್ 18 ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.